ಇಲ್ಲಿವರೆಗೂ ಎಲ್ಲ ವಿಡಿಯೋಸ್ನ ನೀವು ನೋಡಿದರೆ ಯು ನೌ ಅಂಡರ್ಸ್ಟ್ಯಾಂಡ್ ಹೌ ದ ಫೋರೆಕ್ಸ್ ಮಾರ್ಕೆಟ್ ಆ್ಯಕ್ಚುಲಿ ವರ್ಕ್ಸ್. ಆ್ಯಂಡ್ ಲಾಸ್ಟ್ ವಿಡಿಯೋಲಿ ಇನ್ಸ್ಟಿಟ್ಯೂಷನ್ಸು ಫೋರೆಕ್ಸ್ ಮಾರ್ಕೆಟ್ನ ಯಾವ ಥರ ಅಪ್ರೋಚ್ ಮಾಡ್ತಾರೆ ಅಂತಲೂ ನೋಡಿದ್ವಿ. ನಾವು ದ ನ್ಯಾಚುರಲ್ ಕ್ವಶನ್ ಈಸ್, ಆ್ಯಸ್ ಅ ಇಂಡಿವಿಜುವಲ್ ರಿಟೇಲ್ ಟ್ರೇಡರ್ ನಾವು ಹೇಗೆ ಫೋರೆಕ್ಸ್ ಮಾರ್ಕೆಟ್ನ ಅಪ್ರೋಚ್ ಮಾಡಬೇಕು ಅಂತ ಅದನ್ನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಥಿಂಗ್, ನಾವು ಫೋರೆಕ್ಸ್ ಮಾರ್ಕೆಟಲ್ಲಿ ನಮ್ಮ ಅಬ್ಜೆಕ್ಟಿವ್ನ ರೀಸೆಟ್ ಮಾಡಬೇಕು. ಫೋರೆಕ್ಸ್ ಮಾರ್ಕೆಟ್ನ ATM ಥರ ಟ್ರೀಟ್ ಮಾಡೋದು, ಸ್ಯಾಲರಿ ಥರ ಇನ್ಕಮ್ ಮಾಡೋಕ್ಕೆ ಟ್ರೇಡ್ ಮಾಡೋದು, ಈ ಥರ ಎಕ್ಸ್ಪೆಕ್ಟೇಷನ್ಸ್ನೆಲ್ಲ ಬ್ರೇಕ್ ಮಾಡಬೇಕು. ಇನ್ಸ್ಟೆಡ್ ಫೋರೆಕ್ಸ್ ಮಾರ್ಕೆಟ್ನ ಒಂದು ಆಸೆಟ್ ಕ್ಲಾಸ್ ಥರ ಟ್ರೀಟ್ ಮಾಡಬೇಕು. ಮ್ಯಾಕ್ರೋ ಎಕ್ಸ್ಪೋಜರ್ನ ಟ್ರೇಡ್ ಮಾಡೋಕ್ಕೆ ಒಂದು ಟೂಲ್ ಥರ ಯೂಸ್ ಮಾಡಬೇಕು. ಜಸ್ಟ್ ಲೈಕ್ ಹೌ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಸೆಕ್ಟರ್ನ ಎಕ್ಸ್ಪೋಜರ್ಗೆ ಸೆಕ್ಟರ್ ಇಂಡೆಕ್ಸ್ನ ಟ್ರೇಡ್ ಮಾಡ್ತೀವಿ, ಅದೇ ಥರ ಇಲ್ಲಿ ಗ್ಲೋಬಲ್ ಪಾಲಿಸೀಸ್ ಮತ್ತು ಮ್ಯಾಕ್ರೋ ಟ್ರೆಂಡ್ಸ್ನ ಟ್ರೇಡ್ ಮಾಡೋಕ್ಕೆ ಫೋರೆಕ್ಸ್ ಮಾರ್ಕೆಟ್ನ ಯೂಸ್ ಮಾಡಬೇಕು. ಸೆಕೆಂಡ್, ಫೋರೆಕ್ಸ್ನ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಒಂದು ಪಾರ್ಟ್ ಆಗಿ ಇಡಬೇಕು. ಬರೀ ಫೋರೆಕ್ಸ್ ಮಾರ್ಕೆಟಲ್ಲೇ ಟ್ರೇಡ್ ಮಾಡೋದಲ್ಲ. ಇನ್ಸ್ಟಿಟ್ಯೂಷನ್ಸು ಅವರ ಎಂಟೈರ್ ಕ್ಯಾಪಿಟಲ್ನ ಬರೀ ಕರೆನ್ಸೀಸ್ ಟ್ರೇಡ್ ಮಾಡೋಕ್ಕೆ ಯೂಸ್ ಮಾಡಲ್ಲ. ಇನ್ಸ್ಟೆಡ್ ಓವರ್ ಆಲ್ ಕ್ಯಾಪಿಟಲ್ ಅಲೋಕೇಶನ್ ಅಲ್ಲಿ ಫೋರೆಕ್ಸ್ನ ಒಂದು ಪಾರ್ಟ್ ಆಗಿ ಕನ್ಸಿಡರ್ ಮಾಡ್ತಾರೆ. ಸೊ ನಾವು ಈ ಮೆಥಡ್ನ ಫಾಲೋ ಮಾಡಬೇಕು. ಯಾಕೆ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಆಸೆಟ್ಸ್ ಡಿಫ್ರೆಂಟ್ ವೇಸಲ್ಲಿ ಮೂವ್ ಆಗುತ್ತೆ. ಕಮೋಡಿಟೀಸ್, ಎಕ್ವಿಟೀಸ್, ಫೋರೆಕ್ಸ್ ಎಲ್ಲನೂ ಸೇಮ್ ಅಲ್ಲ. ಆ್ಯಂಡ್ ಈ ಎಲ್ಲ ಆಸೆಟ್ಸಲ್ಲಿ ಎಲ್ಲ ಟೈಮಲ್ಲೂ ಟ್ರೇಡ್ ಮಾಡೋಕ್ಕೆ ಆಪರ್ಚುನಿಟೀಸ್ ಇರೋದಿಲ್ಲ. ಸೊ ಫೋರೆಕ್ಸ್ ಮಾರ್ಕೆಟಲ್ಲಿ ಆಪರ್ಚುನಿಟೀಸ್ ಇಲ್ಲದೆ ಇದ್ದಾಗ ಬೇರೆ ಆಸೆಟ್ಸಲ್ಲಿ ಕ್ಯಾಪಿಟಲ್ನ ಯೂಸ್ ಮಾಡಿ ಟ್ರೇಡ್ ಮಾಡ್ಬೋದು. ಥರ್ಡ್ ಒನ್ ಬಂದು ಡಿಸೈಡಿಂಗ್ ವೆನ್ ನಾಟ್ ಟು ಟ್ರೇಡ್. ಸಿ, ಇನ್ ರಿಯಾಲಿಟಿ ಮೋಸ್ಟ್ ಆಫ್ ದ ಟೈಮ್ ಈ ಮಾರ್ಕೆಟಲ್ಲಿ ಕ್ಲಿಯರ್ ಮ್ಯಾಕ್ರೋ ಇಂಬ್ಯಾಲೆನ್ಸಸ್ ಇರೋದಿಲ್ಲ. ಕರೆನ್ಸೀಸ್ ಸೈಡ್ ವೇಸಲ್ಲಿ ಟ್ರೇಡ್ ಆಗ್ತಿರತ್ತೆ ಆ್ಯಂಡ್ ಇಟ್ಸ್ ಫುಲ್ ಆಫ್ ನಾಯ್ಸ್. ಜಸ್ಟ್ ಬಿಕಾಸ್ ಮಾರ್ಕೆಟಲ್ಲಿ ಆಕ್ಟಿವ್ ಆಗಿರಬೇಕು ಅಂತ ಟ್ರೇಡ್ ಮಾಡೋಕ್ಕೆ ಹೋಗಬಾರ್ದು. ಇನ್ಸ್ಟಿಟ್ಯೂಷನ್ಸು ಆಪರ್ಚುನಿಟೀಸ್ಗೆ ವೀಕ್ಸ್, ಮಂತ್ಸ್, ಸಮ್ಟೈಮ್ಸ್ ಇಯರ್ಸ್ ವೆಯ್ಟ್ ಮಾಡ್ತಾರೆ. So it doesn't help you trading frequently. And remember this, waiting is also part of the process. It is normal, intentional and often correct not to trade. Fourth one ಬಂದು ಯಾವಾಗ ಟ್ರೇಡ್ ಮಾಡಬೇಕು ಅಂತ ಡಿಸೈಡ್ ಮಾಡೋದು. ಚಾರ್ಟ್ಸಲ್ಲಿ ಪ್ರೈಸ್ ಮೂವ್ ಆಗ್ತಿದೆ, ಇಲ್ಲ ಇಂಡಿಕೇಟರ್ ಸಿಗ್ನಲ್ ತೋರಿಸಿದೆ, ಅಥವಾ ಯಾರೋ ಟಿಪ್ ಕೊಟ್ಟರು ಅಂತ ಟ್ರೇಡ್ ಮಾಡೋದಲ್ಲ. ಫೋರೆಕ್ಸ್ ಟ್ರೇಡಿಂಗ್ ಓನ್ಲಿ ಮೇಕ್ ಸೆನ್ಸ್ ವೆನ್ ಮ್ಯಾಕ್ರೋ ಟ್ರೆಂಡ್ ಈಸ್ ಫಾರ್ಮಿಂಗ್. ಇಲ್ಲಿ ನಾವು ಟಾಪ್ಸ್ ಆರ್ ಬಾಟಮ್ಸ್ನ ಪ್ರೆಡಿಕ್ಟ್ ಮಾಡ್ತಿಲ್ಲ. We are aligning our trades with macro direction. ಫಂಡಮೆಂಟಲ್ ಡೇಟಾ ಡೈರೆಕ್ಷನ್ನ ರಿಫ್ಲೆಕ್ಟ್ ಮಾಡಿದ್ರೆ ಮಾತ್ರ ಪೊಸಿಷನ್ಸ್ನ ತಗೋಬೇಕು. ಫಿಫ್ತ್ ಬಂದು ಲೆವರೇಜ್. ಲೆವರೇಜ್ ಬಗ್ಗೆ ರಿಟೇಲ್ ಇಂಡಸ್ಟ್ರಿಯಲ್ಲಿ ಈ 2 ಥಿಂಗ್ಸ್ನ ಕೇಳಿರ್ತೀರ. ಒಂದು, ಲೆವರೇಜ್ ತುಂಬ ಡೇಂಜರಸ್, ಅದನ್ನು ಅವಾಯ್ಡ್ ಮಾಡಬೇಕು, ಅಥವಾ ಹೈ ಲೆವರೇಜ್ ಯೂಸ್ ಮಾಡಿದ್ರೇ ಬೇಗ ದುಡ್ಡು ಮಾಡೋಕ್ಕೆ ಆಗೋದು ಅಂತ. ದೀಸ್ ಬೋತ್ ಆರ್ ರಾಂಗ್. ಲೆವರೇಜಿಂದ ಯೂಸ್ ಇದೆ, ಬಟ್ ಅದನ್ನು ರೈಟ್ ವೇಯಲ್ಲಿ ಯೂಸ್ ಮಾಡಬೇಕು. ಇಲ್ಲ ಅಂದರೆ ಇಟ್ ವಿಲ್ ಹರ್ಟ್ ಯು ಇನ್ಸ್ಟೆಡ್ ಆಫ್ ಹೆಲ್ಪಿಂಗ್ ಯು. ಫಸ್ಟ್ ಆಫ್ ಆಲ್, ಲೆವರೇಜ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಫೋರೆಕ್ಸ್ ಮಾರ್ಕೆಟಲ್ಲಿ ಮೂವ್ಮೆಂಟ್ಸು ಸ್ಮಾಲ್ ಆಗಿರುತ್ತೆ. ಅದಕ್ಕೆ ಸ್ಟಾಕ್ಸ್ ಅಥವಾ ಕಮಾಡಿಟೀಸ್ ಥರ ಫೋರೆಕ್ಸಲ್ಲಿ ವಾಲಟಿಲಿಟಿ ಇರೋದಿಲ್ಲ. ಸೊ ಫೋರೆಕ್ಸಲ್ಲಿ ಮೀನಿಂಗ್ಫುಲ್ ರಿಟರ್ನ್ಸ್ ಮಾಡಬೇಕು ಅಂದರೆ ಲೆವರೇಜ್ನ ಯೂಸ್ ಮಾಡಲೇಬೇಕು, ಬಟ್ ಕಂಟ್ರೋಲ್ಡ್ ವೇಯಲ್ಲಿ ಮಾಡಬೇಕು. ಸ್ಮಾಲ್ ಅಕೌಂಟ್ಸ್ ಇದ್ದರೆ 5 to 15x ರೇಂಜಲ್ಲಿ ಯೂಸ್ ಮಾಡೋದು ಒಳ್ಳೆಯದು. ಕ್ಯಾಪಿಟಲ್ ಜಾಸ್ತಿ ಆಗ್ತಾ ಹೋದಂಗೆ ಲೆವರೇಜ್ನ ಕಮ್ಮಿ ಮಾಡಬೇಕು. ಜಾಸ್ತಿ ಕ್ಯಾಪಿಟಲ್ ಇದ್ದಾಗ keeping it between 5 to 10x is optimal. And last thing is setting realistic expectations. Unrealistic expectations ಬಗ್ಗೆ ಆಲ್ರೆಡಿ ಪ್ರೀವಿಯಸ್ ವಿಡಿಯೋಸಲ್ಲಿ ಹೇಳಿದ್ದೀನಿ. ಸೊ ಅದ್ರ ಬಗ್ಗೆ ಮತ್ತೆ ಏನು ಹೇಳೋಕ್ಕೆ ಹೋಗಲ್ಲ. ಇನ್ಸ್ಟೆಡ್ ಇಲ್ಲಿ ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಕು ಅಂತ ಹೇಳ್ತೀನಿ. ಫಸ್ಟ್ ಥಿಂಗ್ ಇಸ್ ಓನ್ಲಿ ಫ್ಯೂ ಟ್ರೇಡ್ಸ್ ಪರ್ ಇಯರ್. ಇಲ್ಲಿ ಫ್ರೀಕ್ವೆಂಟ್ಲಿ ಟ್ರೇಡ್ ಮಾಡೋ ನೆಸೆಸಿಟಿ ಇಲ್ಲ. ದೆನ್ ಲಾಂಗ್ ಇನ್ಆಕ್ಟಿವ್ ಪೀರಿಯಡ್ಸ್. ಸೊ ಲೈಕ್ ಐ ಸೆಡ್, ಎಲ್ಲ ಟೈಮಲ್ಲೂ ಆಪರ್ಚುನಿಟೀಸ್ ಇರೋದಿಲ್ಲ. ದೆನ್ ಡ್ರಾಡೌನ್ಸ್. Markets can stay below our entry price for long time before moving. Then boredom. Most of the time ಇಲ್ಲಿ ಮಾರ್ಕೆಟ್ಸ್ನ ವಾಚ್ ಮಾಡೋದು ಬಿಟ್ಟರೆ ಬೇರೆ ಏನೂ ಇರಲ್ಲ. And this is not a game you're playing to be excited. And last one is slow compounding. Think about getting rich slowly over long term. Trading is a serious business. You can't build a successful business in few days. It takes years. Market rewards patience, not excitement or urgency. ಸೊ ಇಫ್ ಆಫ್ಟರ್ ಆಲ್ ದಿಸ್ ನಿಮಗೆ ಫೋರೆಕ್ಸ್ ಮಾರ್ಕೆಟಲ್ಲಿ ಇನ್ನೂ ಇಂಟ್ರೆಸ್ಟ್ ಇದ್ದರೆ ನಿಮ್ಮ ನೆಕ್ಸ್ಟ್ ಸ್ಟೆಪ್ ಬಂದು ಟ್ರೇಡಿಂಗ್ ಮಾಡೋದಲ್ಲ. ಯುವರ್ ನೆಕ್ಸ್ಟ್ ಸ್ಟೆಪ್ ಈಸ್ ಲರ್ನಿಂಗ್ ಪ್ರಾಪರ್ಲಿ ಆ್ಯಂಡ್ ಗ್ರ್ಯಾಜುವಲಿ. ಸೊ ಇಲ್ಲಿಂದ ನೀವು ಏನು ಮಾಡ್ಬೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ.